ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, 60 ದಿನಗಳಲ್ಲಿ ಇಂಗ್ಲೀಷ್ನ ಕಲಿಬೋದಾ? ಖಂಡಿತ ಕಲಿಬೋದು. ಸೊ ನಾನೊಂದು ಕೋರ್ಸ್ ಮಾಡಿದ್ದೀನಿ ನಿಮಗೆ, 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಡೇ 4. ಇವತ್ತಿನ ದಿನ 4ನೇ ದಿನ. ಆಲ್ರೆಡಿ ನಾನು ನಿಮಗೆ 4 ವಿಡಿಯೋಸ್ ಮಾಡಿದ್ದೀನಿ, 4 ದಿನದ ವಿಡಿಯೋಸ್ ಮಾಡಿದ್ದೀನಿ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಆ ವಿಡಿಯೋಸ್ ನೋಡಿದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಈಸಿ ಆಗುತ್ತೆ. ಇಲ್ಲಿಂದ ನೋಡಿದ್ರೂ ಪರವಾಗಿಲ್ಲ, ನಿಮಗೆ ಅರ್ಥ ಆಗುತ್ತೆ. ಓಕೆ, ನಿಜವಾಗ್ಲೂ ಕಲಿಬೋದಾ? ಇಂಗ್ಲೀಷನ್ನು 60 ದಿನಗಳಲ್ಲಿ ಕಲಿಬೋದು, ಖಂಡಿತ ಕಲಿಬೋದು. ಓಕೆ, ಸೊ ಸ್ಪಷ್ಟವಾಗಿ ನೀವು ರೂಲ್ಸನ್ನು ಫಾಲೋ ಮಾಡಬೇಕು, ಆಮೇಲೆ ಡಿಸಿಪ್ಲಿನ್ ಇರಬೇಕು. ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ಓಕೆ, ಸೊ ಇವತ್ತು 60 ದಿನಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ 4ನೇ ದಿನದ ಭಾಗ 2. ಓಕೆ, ಪಾರ್ಟ್ 2. ಇದು ನೆನಪಿರಲಿ ನಿಮಗೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ? ಡೈಲಿ 100 ಡೈಲಿ ಯೂಸ್ ಫ್ರೇಸಸ್. ಅಂದರೆ ಕಾಮನ್ ಆಗಿ ನಮಗೆ, ನಾನು ಆಲ್ರೆಡಿ ಇದರ ಹಿಂದಿನ ವಿಡಿಯೋದಲ್ಲಿ ನಾನು 50 ಫ್ರೇಸಸ್ ಮಾಡಿದ್ದೀನಿ. ಸೊ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಈಗ ನಾನು 50 ಸೆಕೆಂಡ್ ವಿಡಿಯೋಸ್, ಓಕೆ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು ನಿಮಗೆ. ಓಕೆ, ಸೊ ಇಲ್ಲಿವರೆಗೆ ನಾನು ಮಾಡಿದ್ದೆ ಆಲ್ರೆಡಿ ಟಿಲ್ಟ್ ಯೋರ್ ಹೆಡ್, ಇಲ್ಲಿವರೆಗೆ ಮಾಡಿದ್ದೆ. ಇಲ್ಲಿಂದ ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದೆ. ಸೊ 100 ಫ್ರೇಸಸ್ ನೀವು ಕಂಪ್ಲೀಟ್ ಆಗಿ ಕಲಿಬಹುದು. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ಫ್ರೀಲಿ. ಓಕೆ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ, ಯಾಕೆಂದರೆ ನಾನು 51 ಇಂದ 100 ತನಕ ನಾನು ನಿಮಗೆ ಫ್ರೇಸಸ್ ಹೇಳ್ಕೊಡ್ತೀನಿ. ಕಂಪ್ಲೀಟಾಗಿ ನೀವು ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗೋದು. ಇಲ್ಲಾಂದರೆ ಒಂದೆರಡು ಫ್ರೇಸಸ್ ಓದೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷು ಕಂಪ್ಲೀಟಾಗಿ ಮಾತಾಡ್ಲಿಕ್ಕೆ ಬರುತ್ತೆ. ಓಕೆ, ಆಲ್ರೈಟ್. ಸೊ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಇದರಿಂದ ಉಪಯೋಗ ಆಗಲಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಓಕೆ, ಸೊ ನಾನು ಎಲ್ಲಿ ಹೇಳಿದ್ದೆ ಅಂತ ಹೇಳಿದ್ರೆ, ಟಿಲ್ಟ್ ಯೋರ್ ಹೆಡ್. ಬಹುಶಃ ನಾನು ಒಂದು 2-3 ಫ್ರೇಸಸ್ ಬಿಟ್ಟಿದ್ದೆ ಅನಿಸುತ್ತೆ ಕಳೆದ ಕ್ಲಾಸಲ್ಲಿ. ಬೈಟ್ ಯೋರ್ ಲಿಪ್ಸ್, ಸ್ಟಿಕ್ ಔಟ್ ಯೋರ್ ಟಂಗ್, ಇದನ್ನು ಹೇಳಿದ್ದೆ, ಬಟ್ ಇದನ್ನು ಹೇಳಿರಲಿಲ್ಲ. ಬೈಟ್ ಯೋರ್ ನೇಲ್ಸ್, ಬೈಟ್ ಯೋರ್ ನೇಲ್ಸ್. ಬೈಟ್ ಯೋರ್ ನೇಲ್ಸ್ ಅಂದ್ರೆ ಏನು? ಉಗುರು ಕಚ್ಚೋದು. ಓಕೆ, ಉಗುರು ಕಚ್ಚೋದು. ಸೊ ಡೋಂಟ್ ಬೈಟ್ ಯೋರ್ ನೇಲ್ಸ್, ಉಗುರು ಕಚ್ಚಬೇಡಿ. ಡೋಂಟ್ ಯೂಸ್ ಮಾಡಿದ್ರೆ ಕಚ್ಚಬೇಡಿ. ಸೊ ಇದಕ್ಕೆ ನಾವು ವೈಪ್ ನೋಡಿ. ಸೊ ಇದಕ್ಕೆ ನಾವು ಡೋಂಟ್ ಹಾಕಿದ್ರೆ ಇದು ನೆಗೆಟಿವ್ ಆಗುತ್ತೆ. ಅಂದರೆ ಬೈಟ್ ಯೋರ್ ನೇಲ್ಸ್ ಅಂದರೆ ನಿಮ್ಮ ಉಗುರನ್ನು ಕಚ್ಚಿ. ಡೋಂಟ್ ಬೈಟ್ ಯೋರ್ ನೇಲ್ಸ್, ಡೂ ನಾಟ್ ಬೈಟ್ ಯೋರ್ ನೇಲ್ಸ್ ಅಂದರೆ ನಿಮ್ಮ ಉಗುರನ್ನು ಕಚ್ಚಬೇಡಿ. ವೈಪ್ ಯೋರ್ ಫೇಸ್, ವೈಪ್ ಯೋರ್ ಫೇಸ್. ವೈಪ್ ಅಂದರೆ ಮುಖ ಒರೆಸಿಕೊಳ್ಳಿ. ಓಕೆ, ಡೋಂಟ್ ವೈಪ್ ಯೋರ್ ಫೇಸ್, ನಿಮ್ಮ ಮುಖವನ್ನು ಒರೆಸಬೇಡಿ. ಇಲ್ಲೇ ನಿಮಗೆ 100 ಫ್ರೇಸಸ್ ಇದ್ದರೆ ಅದರಿಂದ ಡೋಂಟ್ ಹಾಕೋದ್ರಿಂದ 200 ಫ್ರೇಸಸ್ ಆಗುತ್ತೆ. ಓಕೆ, ಚೆನ್ನಾಗಿದೆಯಲ್ವಾ? ದಿಸ್ ಇಸ್ ಹೌ ಯು ಲರ್ನ್ ಲ್ಯಾಂಗ್ವೇಜ್. ಓಕೆ, ಆಲ್ರೈಟ್. ಇವೆರಡು ಬಿಟ್ಟಿದ್ದೆ. ನೆಕ್ಸ್ಟ್ ನಾಡ್ ಯೋರ್ ಹೆಡ್, ಇದು ಹೇಳಿದ್ದೆ. ಟರ್ನ್ ಯೋರ್ ಹೆಡ್, ಬೆಂಡ್ ಯೋರ್ ಹೆಡ್, ಸ್ಕ್ರ್ಯಾಚ್ ಯೋರ್ ಹೆಡ್, ಇದು ಹೇಳಿದ್ದೆ ಆಲ್ರೆಡಿ. ಟರ್ನ್ ಅರೌಂಡ್. ಟರ್ನ್ ಅರೌಂಡ್ ಅಂದರೆ ತಿರುಗೋದು, ಈ ಥರ ಕಂಪ್ಲೀಟಾಗಿ ತಿರುಗೋದು. ಓಕೆ, ಸೊ ಈ ಫ್ರೇಸಸ್ ಅಂದರೆ ಯಾವುದ್ರ ಬಗ್ಗೆ ಇದೆ? ಬಾಡಿ ಆ್ಯಕ್ಷನ್ಸ್. ನಾವು ನಮ್ಮ ಆ್ಯಕ್ಷನ್ಸ್, ನಮ್ಮ ಶರೀರದಿಂದ ಚಲನವಲನಗಳನ್ನು ಮಾಡ್ತೀವಲ್ಲ, ಆ ಆ್ಯಕ್ಷನ್ಸ್, ಬಾಡಿ ಆ್ಯಕ್ಷನ್ಸ್ ಇರುತ್ತೆ. ಇದು ಬಾಡಿ ಆ್ಯಕ್ಷನ್ಸ್ ಅಂದರೆ ನಾವು ಹೇಳಿದ್ನಲ್ಲ, ಟರ್ನ್ ಅರೌಂಡ್, ನಮ್ಮ ಶರೀರವನ್ನು ತಿರುಗಿಸೋದು. ಟರ್ನ್ ಅರೌಂಡ್, ಹಿಂತಿರುಗಿ ನೋಡು, ಹಿಂಗೆ ನೋಡು. ಓಕೆ, ರೆಸ್ಟ್ ಯೋರ್ ಹೆಡ್ ಆನ್ ದ ಹ್ಯಾಂಡ್. ರೆಸ್ಟ್ ಯೋರ್ ಹೆಡ್ ಆನ್ ದ ಹ್ಯಾಂಡ್ ಅಂದರೆ ಈ ಥರ ನಾವು ಕೂತ್ಕೊಳ್ತೀವಲ್ಲ, ಈ ಥರ ಕೂತ್ಕೊಳ್ಳೋದಕ್ಕೆ ರೆಸ್ಟ್. ನಮ್ಮ ತಲೆಯನ್ನು ಕೈ ಮೇಲೆ ರೆಸ್ಟ್ ಮಾಡ್ತಾ ಇದ್ದೀವಿ. ರೆಸ್ಟ್ ಯೋರ್ ಹೆಡ್ ಆನ್ ಯೋರ್ ಹ್ಯಾಂಡ್. ಸ್ಪೀಕ್ ಸಾಫ್ಟ್ಲಿ, ನಿಧಾನವಾಗಿ ಮಾತಾಡು. ಶೌಟ್ ಲೌಡ್ಲಿ, ಜೋರಾಗಿ ಕಿರುಚು. ಓಕೆ, ರೈಟ್. ನೆಕ್ಸ್ಟ್ ವಿಸ್ಪರ್ ಇನ್ ದ ಇಯರ್. ವಿಸ್ಪರ್ ಇನ್ ದ ಇಯರ್, ವಿಸ್ಪರ್ ಇನ್ ದ ಇಯರ್. ಓಕೆ, ಸೊ ಈಗ ಅಂದರೆ ಕಿವಿಯಲ್ಲಿ ಪಿಸುಗುಡೋದು. ವಿಸ್ಪರ್ ಅಂದರೆ ನಾವು ನಿಧಾನಕ್ಕೆ ಪಿಸುಗುಡೋದು, ಯಾರಿಗೂ ಕೇಳಿಸದೇ ಇರೋ ಹಾಗೆ ನಿಧಾನಕ್ಕೆ ಮಾತಾಡ್ತೀವಲ್ಲ, ಪಿಸುಗುಡುವುದು. ವಿಸ್ಪರ್ ಇನ್ ದ ಇಯರ್, ಕಿವಿಯಲ್ಲಿ ನಿಧಾನವಾಗಿ ಹೇಳು.
ಸಿಂಗ್ ಅ ಸಾಂಗ್, ಹಾಡು ಹಾಡು. ಸ್ಕ್ರೀಮ್ ಇನ್ ಫಿಯರ್, ಸ್ಕ್ರೀಮ್ ಇನ್ ಫಿಯರ್, ಅಂದರೆ ಭಯದಿಂದ ಜೋರಾಗಿ ಕಿರುಚಿಕೊಳ್ಳುವುದು. ಕಾಫ್ ಒನ್ಸ್, ಕಾಫ್ ಒನ್ಸ್, ಒಂದು ಸಲ ಕೆಮ್ಮು, ಕಾಫ್, ಒಂದು ಸಲ ಕೆಮ್ಮು. ಓಕೆ. ಸ್ನೀಸ್ ಲೌಡ್ಲಿ, ಜೋರಾಗಿ ಸೀನೋದು. ಕೆಲವರು ಜೋರಾಗಿ ಸೀನ್ತಾರೆ, ಕೆಲವರು ನಿಧಾನಕ್ಕೆ ಸೀನ್ತಾರೆ. ಓಕೆ. ಅದಕ್ಕೆ ನಾವು ಸ್ನೀಸ್ ಅಂತ ಹೇಳೋದು. ಸೀನೋದಕ್ಕೆ ಸ್ನೀಸ್ ಏನಿದೆ, ಲೌಡ್ಲಿ, ಜೋರಾಗಿ ಸೀನು. ಯಾನ್ ವೈಡ್, ಯಾನ್ ವೈಡ್ ಅಂದರೆ ಅಗಲವಾಗಿ ಆಕಳಿಸು. ವೈಡಾಗಿ, ಕೆಲವರು ಜೋರಾಗಿ ಅದರ ವೈಡಾಗಿ ಆಕಳಿಸ್ತಾರೆ, ಕೆಲವರು ನಾವು ಈ ಥರ ಆಕಳಿಸ್ಬೋದು, ಇನ್ನು ಕೆಲವರು ಕೈ ಹಿಡ್ದೇ ಜೋರಾಗಿ ಆಕಳಿಸೋದು. ಓಕೆ. ಕ್ಲಿಯರ್ ಯೋರ್ ಥ್ರೋಟ್, ಈ ಥರ ಗಂಟ್ಲು ಸರಿ ಮಾಡ್ಕೊಳ್ಳೋದು, ಗಂಟ್ಲು ಸರಿಪಡಿಸ್ಕೊಳ್ಳೋದು. ಅಂದರೆ ಉದಾಹರಣೆಗೆ ನಾನೇ ಕೆಲವು ಸಲ ಮಾಡ್ತೀನಿ, ರೈಟ್ ಈ ಥರ ಮಾಡ್ತೀವಲ್ಲ, ಇದಕ್ಕೆ ಕ್ಲಿಯರ್ ಯೋರ್ ಥ್ರೋಟ್, ನಿಮ್ಮ ಗಂಟ್ಲನ್ನು ಸರಿಪಡಿಸ್ಕೊಳ್ಳಿ ಅಂತ ಅರ್ಥ. ರಿಮೈನ್ ಸೈಲೆಂಟ್, ರಿಮೈನ್ ಸೈಲೆಂಟ್ ಅಂದರೆ ಏನು, ಸುಮ್ಮನಿರುವುದು. ಕೀಪ್ ಕ್ವೈಟ್ ಅಂತಲೂ ಹೇಳ್ತೀವಿ. ರಿಮೈನ್ ಸೈಲೆಂಟ್, ರಿಮೈನ್ ಇರುವುದು, ಸೈಲೆಂಟ್ ಸೈಲೆಂಟಾಗಿ ಇರುವುದು, ಸೈಲೆಂಟಾಗಿ ಉಳಿದುಕೊಳ್ಳುವುದು, ಸೈಲೆಂಟಾಗಿ ಉಳ್ಕೊಳ್ಳೋದು, ಅದು ಕರೆಕ್ಟ್ ಆಗುತ್ತೆ. ಟೇಕ್ ಅ ಡೀಪ್ ಬ್ರೆತ್, ಟೇಕ್ ಅ ಡೀಪ್ ಬ್ರೆತ್, ಆಳವಾಗಿ ಉಸಿರಾಡೋದು, ಆಳವಾಗಿ ಉಸಿರು ಎಳ್ಕೊಳ್ಳೋದು. ಹೇಗೆ ನೋಡಿ, ಸಿ ಐ ಟುಕ್ ಅ ಡೀಪ್ ಬ್ರೆತ್, ನಾನು ಆಳವಾಗಿ ಒಂದು ಉಸಿರನ್ನು ಎಳೆದೆ. ರೈಟ್. ಹೋಲ್ಡ್ ಯೋರ್ ಬ್ರೆತ್, ಹೋಲ್ಡ್ ಯೋರ್ ಬ್ರೆತ್ ಅಂದರೆ ನಮ್ಮ ಉಸಿರು ಹಿಡಿದಿಟ್ಕೊಳ್ಳೋದು. ಉದಾಹರಣೆಗೆ ಈ ಥರ ಹಿಡಿದಿಟ್ಕೊಳ್ಳೋದು, ಉಸಿರು ಬಿಡೋದು ಹಾಗೆ. ಈಟ್ ಫುಡ್, ಊಟ ಮಾಡು, ಸಿಂಪಲ್. ಡ್ರಿಂಕ್ ವಾಟರ್, ನೀರು ಕುಡಿ. ಸ್ಲೀಪ್ ಕ್ವಿಕ್ಲಿ, ಬೇಗ ಮಲಗು. ಓಕೆ, ಬೇಗ ನಿದ್ರೆ ಮಾಡು. ವೇಕ್ ಅಪ್, ಎಚ್ಚರವಾಗು. ಸ್ಟ್ರೆಚ್ ಯೋರ್ ಬಾಡಿ, ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಅಂದರೆ ಮೈ ಮುರಿಯೋದು, ಎದ್ದ ತಕ್ಷಣ ನಾವು ಮೈ ಮುರಿತೀವಲ್ಲ, ಅದಕ್ಕೆ ಸ್ಟ್ರೆಚ್ ಯೋರ್ ಬಾಡಿ. ಶಿವರ್ ಫ್ರಮ್ ಕೋಲ್ಡ್, ಚಳಿಯಲ್ಲಿ ನಡುಗುವುದು. ಸ್ವೆಟ್ ಹೆವಿಲಿ, ಸ್ವೆಟ್ ಹೆವಿಲಿ ಅಂತ ಹೇಳಿದ್ರೆ ತುಂಬ ಬೆವರು, ಕೆಲವರಿಗೆ ತುಂಬ ಬೆವರು ಬರುತ್ತೆ, ಕೆಲವರಿಗೆ ಬೆವರೋದೇ ಇಲ್ಲ. ಸೊ ಸ್ವೆಟ್ ಹೆವಿಲಿ, ಹೆವಿ ಅಂದರೆ ತುಂಬ, ಅತಿಯಾಗಿ ಬೆವರುವುದು. ಬ್ಲಿಂಕ್ ಯೋರ್ ಐಸ್, ಬ್ಲಿಂಕ್ ಯೋರ್ ಐಸ್ ಅಂದರೆ ಕಣ್ಣು ಮಿಟುಕಿಸೋದು. ಈ ಥರ ಕಣ್ಣು ಮಿಟುಕಿಸೋದಕ್ಕೆ ಬ್ಲಿಂಕ್ ಯೋರ್ ಐಸ್. ನೋಡಿ, ನಮ್ಮ ಬಾಡಿಯಿಂದನೇ ನಾವು ಎಷ್ಟು ಆ್ಯಕ್ಷನ್ಸನ್ನು ಕಲಿಬೋದು ಇಂಗ್ಲೀಷಲ್ಲಿ. ಕ್ರೈ ಬಿಟರ್ಲಿ, ಕ್ರೈ ಬಿಟರ್ಲಿ. ಬಿಟರ್ಲಿ ಅಂದರೆ ತುಂಬ ಕೆಟ್ಟದಾಗಿ ಅಂತ ಹೇಳ್ಬೋದು, ಅಥವಾ ಕಹಿಯಾಗಿ ಅಂತ ಆಗುತ್ತೆ. ಕ್ರೈ ಬಿಟರ್ಲಿ, ಜೋರಾಗಿ ಅಳುವುದಕ್ಕೆ ಬಿಟರ್ಲಿ ಅಂತಲೇ ಹೇಳ್ತಾರೆ. ವೈಪ್ ಯೋರ್ ಟಿಯರ್ಸ್, ಕಣ್ಣೀರು ಒರೆಸು. ವೈಪ್ ಯೋರ್ ಟಿಯರ್ಸ್. ಫ್ರೌನ್ ಇನ್ ಆ್ಯಂಗರ್, ಫ್ರೌನ್ ಇನ್ ಆ್ಯಂಗರ್. ಫ್ರೌನ್ ಇನ್ ಆ್ಯಂಗರ್ ಅಂದರೆ ಗಂಟಿಕ್ಕೋದು, ಮುಖನ ಗಂಟಿಕ್ಕೋದು, ಅಂದರೆ ಸಿಟ್ಟಲ್ಲಿ ನೋಡೋದು. ಈ ಥರ ಸಿಟ್ಟಲ್ಲಿ ನಾವು ನೋಡ್ತೀವಲ್ವ, ಫ್ರೌನ್. ಈ ಥರ ಮುಖ ಮಾಡ್ಕೊಳ್ಳೋದಕ್ಕೆ ಫ್ರೌನ್ ಅಂತ ಹೇಳ್ತೀವಿ. ನಮ್ಮ ಮುಖದ ಭಾವನೆಗಳು, ನಮ್ಮ ಮುಖವನ್ನು ಯಾವ್ಯಾವ ಥರ ನಾವು ಚೇಂಜ್ ಮಾಡ್ತೀವಿ, ಅದಕ್ಕೆ ಸಪ್ರೇಟಾಗಿ ಪದಗಳಿದ್ದಾವೆ. ಅದು ಈ ಲೆವೆಲಿಗೆ ಅವಶ್ಯಕತೆ ಇಲ್ಲ, ಬೇಸಿಕ್ ಲೆವೆಲಿಗೆ ಅವಶ್ಯಕತೆ ಇಲ್ಲ, ಅದು ಅಡ್ವಾನ್ಸ್ ಲೆವೆಲಲ್ಲಿ ಕಲಿಬೋದು ನಾವು. ಫ್ರೌನ್ ಏನು ನೋಡ್ತಿದ್ವಿ ನಾವು, ಫ್ರೌನ್ ಇನ್ ಆ್ಯಂಗರ್. ನಮ್ಮ ಮುಖದ ಭಾವನೆಗಳೇನಿದೆ ಅದಕ್ಕೆ ಸಪ್ರೇಟಾಗಿ ಪದಗಳಿದ್ದಾವೆ. ಓಕೆ, ಅದು ಈ ಲೆವೆಲಿಗೆ ಬೇಡ ಅಂತ ನಾನು ಆಗಲೇ ಹೇಳಿದೆ. ಆಮೇಲೆ ನೋಡೋಣ. ಸಾಯ್ ವಿತ್ ರಿಲೀಫ್, ಸಾಯ್ ವಿತ್ ರಿಲೀಫ್ ಅಂದರೆ ನಿಟ್ಟುಸಿರು ಬಿಡುವುದು. ನಿಟ್ಟುಸಿರು ಬಿಡು, ಹೇಗೆ ಉಸ್ಸಪ್ಪ, ಅಯ್ಯೋ ಮುಗೀತಲ್ಲ ಅಂತ ನಾವು ಸಮಾಧಾನದಿಂದ ಉಸಿರು ಬಿಡ್ತೀವಲ್ಲ, ಅದಕ್ಕೆ ನಿಟ್ಟುಸಿರು ಬಿಡು. ಸಾಯ್ ವಿತ್ ಫಿಯರ್. ಗ್ಯಾಸ್ಪ್ ಇನ್ ಸರ್ಪ್ರೈಸ್, ಗ್ಯಾಸ್ಪ್ ಇನ್ ಸರ್ಪ್ರೈಸ್. ಓಕೆ, ಆಶ್ಚರ್ಯದಿಂದ ದೀರ್ಘ ಉಸಿರು ತೆಗೆಯೋದು. ನಮಗೆ ಆಶ್ಚರ್ಯದ ಅಯ್ಯೋ ಈ ಥರ, ಅದಕ್ಕೆ ಗ್ಯಾಸ್ಪ್ ಇನ್ ಸರ್ಪ್ರೈಸ್. ಓಕೆ. ನಾವು ಸ್ಮೈಲ್ ಶೈಲಿ, ಸ್ಮೈಲ್ ಶೈಲಿ. ಸ್ಮೈಲ್ ಶೈಲಿ ಅಂತ ಹೇಳಿದ್ರೆ ನಾಚಿಕೆಯಿಂದ ನಾವು ನಗುವುದಲ್ಲ, ಸ್ಮೈಲ್ ಮಾಡೋದು. ಥರ ನಾಚಿಕೆಯಿಂದ, ಅದು ನನಗದು ಬರೋದಿಲ್ಲ ಈಗ. ಓಕೆ. ಲುಕ್ ಸ್ಯಾಡ್, ಲುಕ್ ಸ್ಯಾಡ್ ಅಂದರೆ ನಾವು ಬೇಜಾರಾಗಿ ನಮ್ಮ ಮುಖ ನೋಡಿದ ತಕ್ಷಣ ಯು ಲುಕ್ ಸ್ಯಾಡ್ ಅಂತ ಹೇಳ್ಬೋದು. ಅಂದರೆ ನಿನಗೆ ಯಾಕೋ ಬೇಜಾರಾಗಿರೋ ಥರ ಕಾಣ್ತಾ ಇದೆ ಅಂದರೆ ನಮ್ಮ ಮುಖ ಹಾಗೆ ಕಾಣ್ತಾ ಇದೆ ಅಂತ ಅರ್ಥ. ಯು ಲುಕ್ ಸ್ಯಾಡ್, ಯು ಲುಕ್ ಹ್ಯಾಪಿ, ಯು ಲುಕ್ ಎಕ್ಸೈಟೆಡ್, ಆ ಥರ. ಕ್ಲಾಪ್ ಫಾರ್ ಜಾಯ್, ಕ್ಲಾಪ್ ಫಾರ್ ಜಾಯ್ ಸಂತೋಷದಿಂದ. ನಮಗೆ ಸಂತೋಷ ಆಗಿದ ತಕ್ಷಣ ನಾವು ಕೆಲವು ಸಲ ಚಪ್ಪಾಳೆ ತರ್ತೀವಲ್ಲ. ಕ್ಲಾಪ್ ಫಾರ್ ಜಾಯ್. ಹೋಲ್ಡ್ ಹ್ಯಾಂಡ್ಸ್, ಹೋಲ್ಡ್ ಹ್ಯಾಂಡ್ಸ್ ಅಂದರೆ ಕೈ ಹಿಡಿದುಕೊಳ್ಳೋದು, ಒಬ್ರಿಗೊಬ್ರು ಕೈ ಹಿಡಿದುಕೊಳ್ಳೋದು. ಓಕೆ, ಅಥವಾ ಕೈಗಳನ್ನು ಜೋಡಿಸೋದು. ಪ್ಯಾಟ್ ಆನ್ ದ ಬ್ಯಾಕ್, ಬೆನ್ನ ಮೇಲೆ ತಟ್ಟೋದು, ಬೆನ್ನು ತಟ್ಟೋದು. ಯಾರು ಬೆನ್ನ ಮೇಲೆ, ಶಬಾಷ್, ಬೆನ್ನು ತಟ್ಟೋದು. ಓಕೆ, ಪ್ಯಾಟ್ ಆನ್ ದ ಬ್ಯಾಕ್. ಪ್ಯಾಟ್ ಅಂದರೆ ಈ ಥರ ತಟ್ಟುವುದು, ಬ್ಯಾಕ್ ಅಂದರೆ ಬೆನ್ನು. ಟಿಪ್ ಟೋ ಕ್ವೈಟ್ಲಿ, ಟಿಪ್ ಟೋ ಕ್ವೈಟ್ಲಿ ಅಂದರೆ ಟಿಪ್ ಟೋ ಅಂತ ಹೇಳಿದ್ರೆ ನಾವು ಹೆಂಗೆ ಹೇಳೋದು, ತುದಿಗಾಲಲ್ಲಿ ನಡೆಯೋದು, ತುದಿಗಾಲಲ್ಲಿ ನಡೆಯೋದು. ಯಾರಿಗೂ ಗೊತ್ತಾಗ್ದಂಗೆ ನಾವು ತುದಿಗಾಲಲ್ಲಿ ಈ ಥರ ನಡ್ಕೊಂಡು ಹೋಗ್ತೀವಲ್ಲ, ಶಬ್ದ ಮಾಡ್ದಂಗೆ, ಅದಕ್ಕೆ ಟಿಪ್ ಟೋ ಅಂತ ಹೇಳ್ತೀವಿ. ಪುಲ್ ದ ರೋಪ್, ಪುಲ್ ಎಳೆಯುವುದು, ರೋಪನ್ನು ಎಳೆಯುವುದು. ವೈಪ್ ದ ಸ್ವೆಟ್,
ವೈಪ್ ದ ಸ್ವೆಟ್, ಬೆವರು ಒರೆಸೋದು. ಓಕೆ, ವೈಪ್ ದ ಸ್ವೆಟ್. ಲಿಫ್ಟ್ ಅ ಬಾಕ್ಸ್, ಒಂದು ಬಾಕ್ಸನ್ನು ಎತ್ತುವುದು. ಪುಟ್ ಆನ್ ದ ಫೋನ್, ಫೋನನ್ನು ಕೆಳಗೆ ಹಾಕು. ಓಕೆ, ರಬ್ ಯೋರ್ ಹ್ಯಾಂಡ್ಸ್ ಅಂದರೆ ನಿಮ್ಮ ಕೈಯನ್ನು ಉಜ್ಜುವುದು. ಓಕೆ, ಸೊ ಈ ಥರ ನಾವು ಕೈ ಉಜ್ತೀವಲ್ಲ, ರಬ್ ಯೋರ್ ಹ್ಯಾಂಡ್ಸ್. ನೆಕ್ಸ್ಟ್, ಸ್ನ್ಯಾಪ್ ಯೋರ್ ಫಿಂಗರ್ ಅಂದರೆ ಚಿಟಿಕೆ ಹೊಡೆಯೋದು. ನೋಡಿ, ಚಿಟಿಕೆ ಸೌಂಡ್, ಸ್ನ್ಯಾಪ್. ಸೊ ಇದು ಕ್ಲಾಪ್, ಇದು ಸ್ನ್ಯಾಪ್. ಓಕೆ, ಲೀನ್ ಅಗೇನ್ಸ್ಟ್ ದ ವಾಲ್ ಅಂದರೆ ಇದು ಗೋಡೆ ಅಂತ ಇಟ್ಕೊಳ್ಳಿ. ಲೀನ್ ಮಾಡಬಾರ್ದು, ಗೋಡೆ ಮೇಲೆ ಈ ಥರ ಹೊರಗೆ ನಿಂತ್ಕೊಳ್ಳೋದು. ಲೀನ್ ಅಗೇನ್ಸ್ಟ್ ದ ವಾಲ್. ಓಕೆ, ಸೊ ಇದ್ರ ಮೇಲೆ ನಾನು ಹೊರಗಿದ್ದೀನಲ್ವಾ, ಹೊರಗಬಾರ್ದು, ಹೊರಗ್ತಾ ಇದ್ದೀನಿ. ಓಕೆ, ಕವರ್ ಯೋರ್ ಇಯರ್ಸ್ ಅಂದರೆ ಕಿವಿನ ಮುಚ್ಕೊಳ್ಳೋದು. ಶೋ ಯೋರ್ ಥಂಬ್ ಅಂದರೆ ನಮ್ಮ ಹೆಬ್ಬೆಟ್ಟು ತೋರಿಸೋದು. ಶೋ ಯೋರ್ ಥಂಬ್, ನಿನ್ನ ಹೆಬ್ಬೆರಳು ತೋರಿಸು. ಅಥವಾ ನೀವು ಎಲ್ಲಾದರೂ ಇದು ಕೊಡಬೇಕು, ಬಯೋಮೆಟ್ರಿಕ್ ಕೊಡಬೇಕಾದ್ರೆ ಹೆಬ್ಬೆರಳು ತೋರಿಸು ಇದು. ಓಕೆ, ಫೋಲ್ಡ್ ದ ಕ್ಲೋತ್ಸ್ ಅಂದರೆ ಬಟ್ಟೆಯನ್ನು ಮಡಿಸುವುದು. ಕ್ಲೈಂಬ್ ದ ಸ್ಟೇರ್ಸ್, ಮೆಟ್ಟಿಲು ಹತ್ತುವುದು. ಕ್ಲೈಂಬ್ ದ ಸ್ಟೇರ್ಸ್. ಸ್ಟ್ಯಾಂಡ್ ಸ್ಟಿಲ್ ಅಂದರೆ ಹೀಗೆ ನಿಂತ್ಕೊಳ್ಳೋದು, ಅಲ್ಲಾಡದ ಹಾಗೆ ನಿಂತ್ಕೊಳ್ಳೋದು, ಸ್ಟ್ಯಾಂಡ್ ಸ್ಟಿಲ್. ಓಕೆ, ಈ ಥರದ್ದು ನಾವು ಹಲವಾರು ನಿಮಗೆ ಫ್ರೇಸಸ್ ಹೇಳ್ಕೊಡ್ತೀವಿ. ನಮ್ಮ ಕೋರ್ಸ್ ಜಾಯ್ನ್ ಆದರೆ ನಮ್ಮ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಎ ಟು ಝಿ ಅಂದರೆ ಕಂಪ್ಲೀಟಾಗಿ ನಿಮಗೆ ಲೈವ್ ಕೋರ್ಸ್ ಇರುತ್ತೆ, ಲೈವ್ ಮುಖಾಮುಖಿ ಇರುತ್ತೆ. ನೀವು ನನಗೆ ಡೈರೆಕ್ಟಾಗಿ ನೀವು ನನ್ನ ಹತ್ರ ಮಾತಾಡ್ಬೋದು. ಇಂಗ್ಲೀಷ್ ಸ್ಪೀಕಿಂಗಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ನನ್ನ ಹತ್ರ ಕೇಳ್ಬೋದು. ಲೈವ್ ಕ್ಲಾಸಸ್ ಇರುತ್ತೆ. ಅದು ಅಲ್ಲದೆ ನಿಮಗೆ ಕೋರ್ಸ್ ಇರುತ್ತೆ, 6 months ಕೋರ್ಸ್ ಇರುತ್ತೆ. ಆಲ್ರೆಡಿ ನಿಮಗೆ ಇಂಗ್ಲೀಷು ಸ್ವಲ್ಪ ಗೊತ್ತಿದ್ದರೆ ನಿಮಗೆ ಅಡ್ವಾನ್ಸ್ ಲೆವೆಲ್ ಬೇಕಾದರೆ ಅದಕ್ಕೂ ಕೋರ್ಸ್ ಇರುತ್ತೆ. ಪರ್ಸ್ನಲ್ ಕ್ಲಾಸ್ ಇರುತ್ತೆ, 1-on-1 ಕ್ಲಾಸ್ ಇರುತ್ತೆ, ಒಬ್ಬರಿಗೆ ಟೀಚ್ ಮಾಡೋದು ಎಲ್ಲ ಇರುತ್ತೆ. ನಿಮಗೆ ಕೋರ್ಸ್ ಸಪ್ರೇಟಾಗಿ ನಿಮಗೆ 6 months, 3 months, 1 year ಕೋರ್ಸ್ ಇವೆಲ್ಲ ಇರುತ್ತೆ ನಿಮ್ಮ ಲೆವೆಲ್ ಪ್ರಕಾರ. ಈ ಕೋರ್ಸನ್ನು ಜಾಯ್ನ್ ಆದರೆ ನಿಮಗೆ ಖಂಡಿತ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ. ನೀವು ಕಂಪ್ಲೀಟಾಗಿ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಆ್ಯಂಡ್ ಈ ಕೋರ್ಸು ನಿಮಗೆ ಒಂದು ಆ್ಯಪ್ ಕೊಡ್ತೀವಿ. ಆ್ಯಪಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಒಂದಾದ ನಂತರ ಒಂದು ವೀಡಿಯೋಸ್. ಈಗ ನಾನು ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಟೀಚ್ ಮಾಡ್ತೀನಿ, ಯೂಟ್ಯೂಬಲ್ಲಿ ನೀವು ಕಲಿಬೋದು, ಇಲ್ಲ ಅಂತಿಲ್ಲ. ಬಟ್ ನೀವು ಕಂಪ್ಲೀಟಾಗಿ ಪ್ರೀಮಿಯಂ ಲೆವೆಲ್ ನಿಮಗೆ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಕೋರ್ಸ್ ಜಾಯ್ನ್ ಆಗ್ರಿ. ಕೋರ್ಸ್ ಜಾಯ್ನ್ ಆದ ಮೇಲೆ ನಿಮಗೆ ಅದರದ್ದು ರಿಸಲ್ಟ್ಸ್ ಗೊತ್ತಾಗುತ್ತೆ. ಓಕೆ, ಕೋರ್ಸ್ ಹಂತವಾಗಿರುತ್ತೆ ಅಂತ ನಾನು ಹೇಳಿದೆ. ಬೇಸಿಕ್ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ. ಅಥವಾ ನಿಮಗೆ ಸ್ವಲ್ಪ ಗೊತ್ತು ಅಂತ ಆದವರಿಗೆ ಅವರಿಗೆ ಕೋರ್ಸ್ ಬೇರೆ ಇರುತ್ತೆ. ಅವರಿಗೆ ಸ್ವಲ್ಪ ಈಸಿಯಾಗಿ ನಿಮಗೆ ನಿಮ್ಮ ಲೆವೆಲಿಗೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನಮ್ಮ ಕೋರ್ಸು ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ. ಅದಲ್ಲದೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು. ಯಾರಿಗೆ ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ಗೊತ್ತಿರಲ್ಲ ಅವ್ರಿಗೂ ಸಹ ಕೋರ್ಸು ರೆಡಿ ಇದೆ. ಅಂದರೆ ಬೇಸಿಕ್ಕಿಂದ ABCD ನಾವು ಹೇಳ್ಕೊಡ್ತೀವಿ. ABCD ಕಂಪ್ಲೀಟಾಗಿ ನಿಮಗೆ ಇಂಗ್ಲೀಷನ್ನು ಇಂಟರ್ನ್ಯಾಷನಲ್ ಲೆವೆಲ್, ಒಳ್ಳೆ ಪ್ರೊನೌನ್ಸಿಯೇಷನ್, ಫಾರಿನರ್ಸ್ ಯಾವ ಥರ ಪ್ರೊನೌನ್ಸ್ ಮಾಡ್ತಾರೆ ವರ್ಡ್ಸನ್ನು, ಆ ಲೆವೆಲ್ಗೆ ನಾವು ಇಂಗ್ಲೀಷನ್ನು ಓದೋದನ್ನು ಮತ್ತು ಬರೆಯೋದನ್ನು ಹೇಳ್ಕೊಡ್ತೀವಿ. ಅಂದರೆ IPA ಅಂತ ಹೇಳ್ಕೊಡ್ತೀವಿ, ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್, ಅದೊಂದು ಹೇಳ್ಕೊಡ್ತೀವಿ. ಅಂದರೆ ಅದೊಂದು ಫೈನಲ್ ಆಗಿ ಹೇಳ್ಕೊಡ್ತೀವಿ. ಅದೊಂದು ಇಟ್ಕೊಂಡ್ರೆ ನೀವು ಇಂಗ್ಲೀಷಲ್ಲಿ ಯಾವುದೇ ಪದನ ಬೇಕಾದರೆ ಕಂಪ್ಲೀಟಾಗಿ ನಿರಾಯಾಸವಾಗಿ ಯಾವುದೇ ರೀತಿಯ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇಲ್ಲದೇ ನೀವು ಓದೋದು ಮತ್ತು ಬರೆಯೋದನ್ನು ಕಲಿಬೋದು. ಓಕೆ, ನೀವು ಅದಕ್ಕೆ ಕ್ವಾಲಿಫಿಕೇಷನ್ ಬೇಕಂತಿಲ್ಲ. ನೀವು 1ನೇ ಕ್ಲಾಸ್ ಹೋಗಿರ್ಬೋದು, 2ನೇ ಕ್ಲಾಸ್ ಹೋಗಿರ್ಬೋದು, 3ನೇ ಕ್ಲಾಸ್ ಸ್ವಲ್ಪ ಕನ್ನಡ ಓದಲಿಕ್ಕೆ ಬಂದರೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ. ಕನ್ನಡ ಓದೋಕ್ಕೆ ಬರದೇ ಇದ್ದರೂ ಪರವಾಗಿಲ್ಲ, ನೀವು ಇಂಗ್ಲೀಷನ್ನು ಬೇಸಿಕ್ಕಿಂದ 0 ABCD ಕಲಿಬೋದು. ಸೊ 2 ಕೋರ್ಸ್ ಇದೆ ನಮ್ಮಲ್ಲಿ. ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಇರುತ್ತೆ ಆ್ಯಂಡ್ ಸ್ಪೀಕಿಂಗ್ ಕೋರ್ಸ್ ಇರುತ್ತೆ. ರೀಡಿಂಗ್ ರೈಟಿಂಗ್ ಯಾರಿಗೆ ಇಂಗ್ಲೀಷ್ ಓದೋದು ಬರೆಯೋಕ್ಕೆ ಬರಲ್ಲ ಅವರು ಫಸ್ಟ್ ಓದೋದು ಬರೆಯೋದು ಕಲಿತ ನಂತರ ನೀವು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು. ಯಾರಿಗೆ ಆಲ್ರೆಡಿ ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ, ಅವರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಮತ್ತು ಇಂಗ್ಲೀಷ್ ಹೇಳೋದು ಅರ್ಥ ಆಗಲ್ಲ, ಯಾರಿಗೆ ಮಾತಾಡೋಕ್ಕೆ ಬರಲ್ಲ, ಅವರೂ ಸಹ ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ಬೋದು. 2 ಕೋರ್ಸ್ ಇರುತ್ತೆ ಅವರವರ ಎಬಿಲಿಟಿಗೆ ತಕ್ಕಂತೆ. ಓಕೆ, ಯಾರು ಬೇಕಾದರೆ ಜಾಯ್ನ್ ಆಗ್ಬೋದು, ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ. ಅಂದರೆ ಚಿಕ್ಕ ಮಕ್ಕಳು ಅಂದರೆ ಒಂದು 2 ವರ್ಷ, 3 ವರ್ಷ, 4 ವರ್ಷ ಅವರಿಗೆಲ್ಲ ಇಲ್ಲ, LKG ಲೆವೆಲ್ಗೆಲ್ಲ ಇರೋದಿಲ್ಲ. ಸ್ವಲ್ಪ ದೊಡ್ಡ ಮಕ್ಕಳು 5ನೇ ಕ್ಲಾಸು 6ನೇ ಕ್ಲಾಸು ಮೇಲಿದ್ದರೆ ಅವರು ಜಾಯ್ನ್ ಆಗ್ಬೋದು. ಅಲ್ಲಿಂದ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಸ್ಕೂಲಿಗೆ ಹೋಗಲೇಬೇಕಂತಿಲ್ಲ. ಸ್ಕೂಲಿಗೆ ಹೋಗದೇ ಇರೋರು ಅಟ್ಲೀಸ್ಟ್ ನಿಮಗೆ ಮೊಬೈಲ್ ಇರಬೇಕು, ನಿಮ್ಮ ಹತ್ರ ಇಂಟರ್ನೆಟ್ ಇರಬೇಕು, ಆಮೇಲೆ ಒಳ್ಳೆ ನೆಟ್ವರ್ಕ್ ಇದ್ದರೆ ಸಾಕು. ಮೊಬೈಲಲ್ಲೇ ನಾವು ಹೇಳ್ಕೊಡ್ತೀವಿ ನಿಮಗೆ. ಓಕೆ, ಆಲ್ರೈಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನಾನು ಹೇಳಿದಾಗೆ ನಿಮಗೆ 51 ಫ್ರೇಸಸ್ ಮಾತ್ರ ಇರುತ್ತೆ. ಇನ್ನು ಉಳಿದಿರೋದು ಸುಮಾರು 300-500 ಫ್ರೇಸಸ್ ಇದೆ ಇದರಲ್ಲಿ. ಓಕೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು. ನೀವು ನಮ್ಮ ಕೋರ್ಸ್ ಜಾಯ್ನ್ ಆದರೆ ಎಲ್ರಿಗೂ ನಿಮಗಿದು ಇದರದ್ದು PDF ಎಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡವರಿಗೆ ಅದಕ್ಕೆ ಸಪ್ರೇಟಾಗಿ ನಿಮಗೊಂದು ಪ್ಯಾಕೇಜೇ ಸಿಗುತ್ತೆ. 1 year ನೀವು
ನಿಮಗೆ 2 ಇಯರ್ಸ್ 3 ಇಯರ್ಸ್ ತನಕ ಈ PDF ನೋಟ್ಸು ವಿಡಿಯೋ ರೆಕಾರ್ಡೆಡ್ ವೀಡಿಯೋಸ್ ಎಲ್ಲ ನಿಮ್ಮ ಆ್ಯಪಲ್ಲೇ ಇರುತ್ತೆ. ನಿಮಗೊಂದು ಆ್ಯಪ್ ಕೊಡ್ತೀವಿ ಇಂಗ್ಲೀಷ್ ಅಡ್ವೆಂಚರ್ಸ್ ಅಂತ. ಓಕೆ ಆಲ್ರೈಟ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮ್ಗೆ ಏನಾದರೂ ಡೌಟ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ನೀವು ಈ ವಿಡಿಯೋ ನೋಡ್ತಾ ಇರೋದಾದರೆ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಲೈಕೇ ನಮಗೆ ಪ್ರೋತ್ಸಾಹ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಬಹಳ ಜನ ನೋಡಲಿ ಇದನ್ನು, ಇಂಗ್ಲೀಷ್ ಎಲ್ಲರೂ ಕಲ್ತ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ನೋಡಿ, ಈ ವಿಡಿಯೋ ನೀವು 4ನೇ ದಿನದ ವಿಡಿಯೋ ಇದು. ನೀವು ಇದು 1, 2, 3ನೇ ದಿನದ ವಿಡಿಯೋ ನೋಡದೇ ಇದ್ದರೆ ದಯವಿಟ್ಟು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಫಸ್ಟಿಂದ ವೀಡಿಯೋಸನ್ನು ನೋಡಿಕೊಂಡು ಕಂಟಿನ್ಯೂಸ್ ಆಗಿ ಕಲಿತಾ ಹೋಗ್ಬೋದು. ಓಕೆ ಆಲ್ರೈಟ್, see you in the next video. Until then, keep watching my videos. Bye bye, take care. This is Anil Kumar signing off.